ಶ್ರೀ ಮಹಾಗಣಪತಿಯ ನಮಃ. ಗಂಧಮಾದನ ಪರ್ವತದಲ್ಲಿ ಕ್ರಮೇಣ ಹನುಮಂತನ ಭಕ್ತರ ಪರಿವಾರ ಜಾಸ್ತಿ ಆಗಿಬಿಡ್ತಲ್ಲಿ. ಅಷ್ಟೇ ತಾನೇ, ಎಲ್ಲಿ ಹೋದರೂ ಅಲ್ಲೇ ಭಕ್ತರು ಅಂತೀವಲ್ಲ. ಎಲ್ಲಿ ಕೂತ್ಕೊಂಡ್ರೇನು, ಎಲ್ಲಿದ್ದರೇನು, ಅನುಸರಿಸ್ತಕ್ಕಂಥವರು, ಆಶ್ರಯಿಸ್ತಕ್ಕಂಥವರು, ಯೋಗ ಇರತಕ್ಕಂಥವರು, ಜನ್ಮಾಂತರದ ಸಂಬಂಧ ಇರುವಂಥವರು, ಗುರುಗಳು ಎಲ್ಲಿ ಹೋದರೂ ಬಂದು ಹಿಡ್ಕೋತಾರೆ. ಅನುಭವದಲ್ಲಿ ನಮ್ಗೆ ಆಗ್ತಾನೇ ಇದೆ ಅಂತ ಇಟ್ಕೊಳ್ಳಿ. ನಮಗನ್ನು ಮುಂಚೆನೇ ಇರ್ದ್ಬಿಡ್ತಾರೆ ಕೆಲವು ಕಡೆ. ಯಾರಿಗೂ ಹೇಳಿಲ್ವಲ್ಲ ಅಂದರೆ ಅಲ್ಲಿಗನ್ನು ಮುಂಚೆನೇ ರಿಸೀವ್ ಮಾಡ್ತಾರೆ ನನ್ನವರು. ಆ ಥರ ಇದೆ ನಮ್ಮ ಪರಿಸ್ಥಿತಿ. ಹಾಗೇ ಹನುಮಂತ ಯೋಚನೆ ಮಾಡಿದೆ, ಇಲ್ಲಿ ಯಾರೂ ಬರೋದಿಲ್ಲ, ಇಲ್ಲಿ ಇದ್ದುಬಿಡೋಣ ಅಂತಂದರೆ ಅಲ್ಲೇ ಜಾಸ್ತಿ ಆಗಿಬಿಡ್ತು. ಒಬ್ಬರಾಯಿತು, ಇಬ್ಬರಾಯಿತು, 3 ಜನ ಆಯಿತು, ಸುಮಾರು ಜನ ಆಯಿತು. ಏನು ಮಾಡೋದು? ತನಗೆ ವಾಹನದ ಅಗತ್ಯವೇ ಇಲ್ಲದೆ ಇದ್ದರೂ ಕೂಡ ಒಂಟೆ ರೂಪದಲ್ಲಿರ್ತಕ್ಕಂಥ ಒಬ್ಬ ಭಕ್ತನನ್ನು ಅನುಗ್ರಹಿಸೋಕ್ಕೋಸ್ಕರವಾಗಿ ಅವನು ಒಂಟೆಯನ್ನು ವಾಹನವಾಗಿ ಸ್ವೀಕಾರ ಮಾಡ್ತಾನೆ. ಅದೊಂದು ದೊಡ್ಡ ಕತೆ. ಅದು ಇನ್ನೊಂದು ಸತ್ತ ವ್ಯಕ್ತಿ ನಾವು ಹೇಳ್ಕೊಳ್ಳೋಣ ಕತೆ. ಉಪಕಥೆಗಳು ಸುಮಾರು ಬರ್ತಾ ಇರ್ತವೆ. ನಾವು ಪೂರ್ಣವಾಗಿರೊಂದು ದೊಡ್ಡ ನದಿ ನಾವು ಹರಿತಿದ್ದಾಗ ಅಷ್ಟು ದೊಡ್ಡ ನದಿಯಲ್ಲಿ ಹುಟ್ಟಲಿಲ್ಲ, ಸ್ವಲ್ಪನೇ ಹುಟ್ಟದ್ದು, ಇಷ್ಟು ಹುಟ್ಟದ್ದು, ಅಮೃತ ಇದ್ದಾಗೆ. ಆಮೇಲಿಂದ ಅಮೃತ ಆ ನದಿಯಲ್ಲಿ ಎಲ್ಲವೂ ಸೇರ್ಕೊಂಡ್ಬಿಡುತ್ತೆ. ಎಲ್ಲ ಸೇರ್ಕೊಂಡು ದೊಡ್ಡ ನದಿ ಆಗುತ್ತೆ. ಮೈಲಿಗಟ್ಟಲೆ ಉದ್ದ ಆಗಲ್ಲ. ಆಮೇಲೆ ಕೊನೆಗೇನಾಗುತ್ತೆ, ಅದಕ್ಕನ್ನ ದೊಡ್ಡದಾಗಿರ್ತಕ್ಕಂಥ ನೀರಿನ ಪ್ರದೇಶಕ್ಕೆ ಹೊಟ್ಟೋಗುತ್ತೆ, ಅಂದರೆ ಆಕಾಶಕ್ಕೆ ಹೊಟ್ಟೋಗುತ್ತೆ. ಹೀಗೆ ಎಲ್ಲರೂ ಅಷ್ಟೇ. ಆಮೇಲೆ ಎಲ್ಲಿಗೆ ಹೋಗ್ತಾ ಇದೆ? ಅಲ್ಲಿಗೆ ಆಕಾಶದ ರೂಪದಲ್ಲಿರ್ತಕ್ಕಂಥ, ಆಕಾಶ ಅಂದರೆ ಏನು ಅಂದ್ಕೊಂಡ್ರೆ ಸಮುದ್ರ ಅಂತೀವಲ್ಲ, ಹಾಗೆ ಆಕಾಶದ ರೂಪದಲ್ಲಿರ್ತಕ್ಕಂಥ ಸಮುದ್ರದಲ್ಲಿರೋ ನೀರು ಆಕಾಶಕ್ಕೆ ಹೋಗುತ್ತೆ ಅಂತ ಅರ್ಥ ಇಲ್ಲಿ. ಮತ್ತೆ ಸೂರ್ಯನ ಬೆಳಕಿನಿಂದ, ಸೂರ್ಯನ ಒಂದು ರಶ್ಮಿಯಿಂದ ಅಲ್ಲಿರ್ತಕ್ಕಂಥ ನೀರು ಮತ್ತೆ ಶುದ್ಧವಾಗಿ, ಆ ಉಪ್ಪು ನೀರು ಹೊಟ್ಟೆಬಿಟ್ಟು ಶುದ್ಧವಾದ ನೀರು ಆಗಿಬಿಟ್ಟು ಅಲ್ಲಿಂದ ಬಿಸ್ಲೇರಿ ವಾಟರ್ ಥರ ಮತ್ತೆ ನಮಗೆ ಬಂದ್ಬಿಡುತ್ತೆ. ಇದೇ ಹೀಗೆ ಸುತ್ತಾ ಇರುತ್ತೆ. ಒಂದೊಂದು ಸಲ ತುಂಬ ಹಾಕಿಬಿಡುತ್ತೆ ಒಂದು ಕಡೆ ಹಾಕೋದೇ ಇಲ್ಲ. ಅವನಿಷ್ಟ. ಅದು ಆ ಬ್ಯಾಲೆನ್ಸ್ ಯಾವ ಥರ ಮಾಡುತ್ತೋ ಗೊತ್ತಿಲ್ಲ. ಯಾರು ಸಾಧ್ಯವೇ ಇಲ್ಲ. ತುಫಾನ್ ಬರೋದೇ ಇಲ್ಲ ಬಿಡಿ ಅಂತ ಅನೌನ್ಸ್ ಮಾಡ್ತಿರ್ತಾರೆ, ಹಿಂದ್ಗಡೆಯಿಂದ ಬಂದ್ಬಿಡುತ್ತೆ. ಇದೋ ಬಂತು ಅಂತಾರೆ, ಬರೋದೇ ಇಲ್ಲ. ಒಂದೊಂದು ಸತಿ ಮಾತ್ರ ನಿಜ ಆಗಿಬಿಡುತ್ತೆ. ನಾವು ಹಾಗಂತ ಮೊನ್ನೆ ಆಗಲಿಲ್ವಲ್ಲ ಅಂತ ಅಲ್ಲೇ ಇದ್ಬಿಟ್ರೆ ಬಂದ್ಬಿಡುತ್ತೆ. ಮೊನ್ನೆ ಆಯ್ತಲ್ಲ ಬಿಡಿ, ಎಲ್ಲ ಕಟ್ಕೊಂಡು ಹೊಟ್ಟೋಗೋಣ ಬಿಡು ಅಂತಂದ್ರೆ ಬರೋದೇ ಇಲ್ಲ. ಹೀಗೆಲ್ಲ ನಮಗೆ ತುಂಬ ನಾವು ಅನುಭವಿಸ್ತಾ ಇದ್ದೀವಿ ಇವತ್ತೊಂದು ದಿನ. ಕೇವಲ ಭೂಲೋಕದಲ್ಲ, ಎಲ್ಲ ಲೋಕಗಳಲ್ಲಿ ಹೀಗೆ ಅಂತ ಕಾಣುತ್ತೆ. ಆ ಸೃಷ್ಟಿನೇ ಹಾಗೆ ಅಂತ ಕಾಣುತ್ತೆ. ಈ ಒಂದು ಆಕರ್ಷಣೆ ಇರುವಂತಹದ್ದು ಸೂರ್ಯನಿಗೆ ಅನುಸರಿಸ್ತಕ್ಕಂಥ ಒಂದು ಈ ಭೂಮಿ ಆದರೆ, ಇನ್ನೊಬ್ಬ ಸೂರ್ಯನಿಗೆ ಅನುಸರಿಸ್ತಕ್ಕಂಥ ಇನ್ನೊಂದು ಗೋಳ ಇದೆ. ಅದನ್ನು ಭೂಮಿ ಅಂತಲಾದ್ರು ಕರ್ಕೊಳ್ಳಿ, ಬೇರೆ ಏನಾದ್ರು ಬೇಕಾದ್ರೆ ಕರೀ, ನೋಡೋಣ, ತೊಂದರೆ ಇಲ್ಲ. ಹೀಗೆ ಗಂಧಮಾದನದಲ್ಲಿ ಒಂದು ಸಪರಿವಾರ ಸ್ವರೂಪದಲ್ಲಿದ್ದರೂ ಕೂಡ ಇನ್ನೊಂದು ರೂಪವನ್ನು ಸ್ವೀಕಾರ ಮಾಡಿ, ಆ ರೂಪದಲ್ಲಿ ತನ್ನ ತಾಯಿಯಾದ ಅಂಜನಾದೇವಿ ಹತ್ತಿರ ಹೋಗಿ ತಂದೆ ತಾಯಿಯೊಂದರಿಗೆ ಸೇವೆ ಮಾಡ್ತಾ ಕೇಸರಿ ರಾಜ್ಯದಲ್ಲಿ ಸಾಮಾನ್ಯ ವಾನರನ ಹಾಗೆ ಸಂಚಾರ ಕೂಡ ಮಾಡಿಕೊಂಡಿದ್ದ. ಇನ್ನು ಯಾರಿಗೂ ಇದೇನು ಡೌಟೇ ಬರಲಿಲ್ಲ. ಅಲ್ಲಿ ತಪಸ್ಸು ಮಾಡ್ತಾ ಆ ಪ್ರಭೆಯನ್ನು ಹಂಚುತ್ತಾ ಇದ್ದಾನೆ. ತಂದೆ ತಾಯಿಗಳಿಗೇನು ಗೊತ್ತಾಗಬಾರ್ದು ಅಂಥೇಳಿ ಇನ್ನೂ ಕೆಲವು ಕೆಲಸಗಳು ಈ ರೂಪದಿಂದ ಇದೆಯಲ್ಲ ಮಾಡುವಂಥವು. ಈ ಭೂಲೋಕದಲ್ಲಿ ಮಾಡುವಂಥದ್ದು ಬೇಕಾದಷ್ಟು ಕೆಲಸ ಇದೆ ಸ್ವಾಮಿಗೆ. ಅದಕ್ಕೆ ಒಂದು ಸಾಮಾನ್ಯ ರೂಪನಾಗಿ ಬಂದು ತಂದೆ ತಾಯಿಗಳ ಸೇವೆ ಮಾಡಿಕೊಂಡಿದ್ದಾನೆ. ಹನುಮಂತನ ಮಂತ್ರತ್ವ. ಅದೇ ಸಮಯದಲ್ಲಿ ವಾಲಿ ಸುಗ್ರೀವರು ಸಹ ಉಗ್ರವಾಗಿರ್ತಕ್ಕಂಥ ತಪಸ್ಸು ಮಾಡಿ ಅನೇಕ ವಿಶೇಷ ಶಕ್ತಿಗಳನ್ನು ಸಂಪಾದನೆ ಮಾಡಿದರು. ತಪಸ್ಸು ಅಂದರೆ ಯೋಗವನ್ನು ಸಾಧನೆ ಮಾಡಿ ವಾಯುವನ್ನು ಹಿಡಿತಕ್ಕಂಥದ್ದು, ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ಅದರಿಂದ ಅವರಿಗೆ ಆಟೋಮೆಟಿಕ್ಕಾಗಿ ಶಕ್ತಿ, ಪ್ರತಿಯೊಬ್ಬರಿಗೆ ಈ ಕಲಿಯುಗದವರು ಕೂಡ ಶಕ್ತಿ ಅಂದರೆ ಏನೇನೋ ಸೃಷ್ಟಿ ಮಾಡೋದು, ಏನೇನೋ ಬದಲಾಯಿಸೋದು, ಅದಲ್ಲ, ಆ ಶಕ್ತಿ ಅಲ್ಲ.
ತನಗೆ ತಾನೇ ಇಂದ್ರಿಯಗಳಿಗೆ, ಮನಸ್ಸಿಗೆ, ಬುದ್ಧಿಗೆ ಶಕ್ತಿ ಬರುವಂಥದ್ದು. ಅದಕ್ಕಾಗಿ ಇವರಿಬ್ಬರಿಗೂ ವಾಲಿ ಸುಗ್ರೀವಾದಿಗಳಿಗೆ, ಅದರಲ್ಲೂ ವಾಲಿ ಮಹಾ ಉಗ್ರವಾದ ತಪಸ್ಸು ಮಾಡಿ ಯುದ್ಧದಲ್ಲಿ ತನ್ನ ಎದುರಾಳಿಯ ಅರ್ಧ ಬಲ ತನಗೆ ಬರುವ ಹಾಗೆ ವಿಶೇಷ ವರವನ್ನು ಪಡೀತಾನೆ. ನಾವು ಈ ಕಥೆಯೆಲ್ಲ ಈ ಕಲಿಯುಗಕ್ಕೆ ಹೋಲಿಸ್ಕೋಬಾರ್ದು. ಅದರಲ್ಲಿ ಕೆಲವು ಅಂತರಾರ್ಥಗಳನ್ನು ಮಾತ್ರ ನಾವು ವಿವರಣೆ ಮಾಡೋಕ್ಕಾಗತ್ತೆ ವಿನ ಪ್ರತಿಯೊಂದು ಇಲ್ಲಿಗೆ ಅಲ್ಲಿಗೆ ಹೋಲಿಸ್ಕೊಕೊಳ್ಳೋದು ನಾವು ಸಾಮಾನ್ಯ ಹುಲು ಮಾನವರು ಇಷ್ಟು ನಾವು. ಮುಂದಿನ ಕಥೆಗೆ ಹೋಗೋಣ. ಜೈ ಗುರುದತ್ತ.